ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ಲಕ್ಷ್ಮೀನಾಥಸಮಾರಂಭಂ ನಾಥಯಾಮುನಮಧ್ಯಮ ಅಸ್ಮದಾಚಾರ್ಯಪರ್ಯಂತ ವಂದೇ ಗುರುಪರಂಪರಾಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಕ್ಮಂ ವ್ಯಾಮೋ ಅಸ್ತಿತರಾಣಿ ತೃಣಾಯ ಮೇನೆ. ಅಸ್ಮದ್ಗುರೋರ್ಭಗವತೋಸ್ಯ ದಯೈಕಸಿಂಧು ರಾಮಾನುಜಸ್ಯ ಶರಣೋ ಚರಣೋ ಪ್ರಪದ್ಯೆ. ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ನೋಡಿ, ಈ ದಿನ 29ನೇ ತಾರೀಕು ಪಂಚಮಿ ಚಿತ್ತಾ ನಕ್ಷತ್ರ ಋದ್ದುಯೋಗ ಕೌಲವಕರಣ ಅತ್ಯಂತ ಪ್ರಶಸ್ತವಾಗಿರುವಂತಹ ದಿನ. ಫೆಬ್ರವರಿಲಿ ಯಾವಾಗಲೂ 28 ದಿನ ಬರುತ್ತೆ, ಆದರೆ ವಿಶೇಷವಾಗಿ ಬರುವಂಥದ್ದು 29ನೇ ತಾರೀಕು ಬರುವಂಥದ್ದು 3 ವರ್ಷಕ್ಕೊಂದು ಬಾರಿ ಸಿಗುತ್ತೆ. ಅಂತಹ ಫೆಬ್ರವರಿಯ 29ನೇ ತಾರೀಕು ಪಂಚಮಿ ತುಂಬ ಪ್ರಶಸ್ತವಾಗಿರುವಂಥ ದಿನವಾಗಿ ಬಂದಿರುತ್ತೆ. ರಾಯರ ಪ್ರಾರ್ಥನೆ ಮಾಡಿಕೊಳ್ಳೋಣ. ಯಾವುದೇ ಶುಭ ಕಾರ್ಯಗಳನ್ನು, ಯಾವುದೇ ಖರೀದಿಯನ್ನು, ಯಾವುದಕ್ಕೂ ಸಹ ಪ್ರತಿಯೊಂದು ಶುಭ ಕಾರ್ಯಗಳಿಗೂ, ಪ್ರತಿಯೊಂದು ವ್ಯವಹಾರಗಳಿಗೂ ಸಹ ಈ ದಿನವನ್ನು ಉಪಯೋಗಿಸ್ಕೊಳ್ಬೋದು. ನೋಡಿ, ಈ ದಿನ ಗುರುವಾರ ಮೇಷರಾಶಿಯವರಿಗೆ ಅತ್ಯಂತ ಲಾಭದಾಯಕ ಮತ್ತು ಪ್ರಶಸ್ತದಾಯಕವಾಗಿರುತ್ತೆ. ವ್ಯವಹಾರದಲ್ಲಿ ಅತ್ಯಂತ ಪ್ರಗತಿಯನ್ನು ನೋಡುವಂಥದ್ದು, ನೀವು ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ಕೈಗೂಡುವಂಥದ್ದು, ಮತ್ತು ತುಂಬ ಲಾಭದಾಯಕ ಮತ್ತು ಹಣಕಾಸಿನಲ್ಲಿ ಉತ್ತಮವಾದಂತಹ ಬೆಳವಣಿಗೆಯನ್ನು ನೋಡುವಂತಹ ಶುಭ ದಿನ ಮೇಷರಾಶಿಯವರಿಗಿರುತ್ತೆ. ಮೇಷರಾಶಿಯವರು ರಾಯರ ಪ್ರಾರ್ಥನೆ ಮಾಡಿಕೊಂಡ್ರೆ ಇನ್ನೂ ತುಂಬ ಪ್ರಶಸ್ತವಾಗುತ್ತೆ. ಈ ದಿನ ನೋಡಿ, ವೃಷಭ ರಾಶಿಯವರಿಗೆ ಹಣಕಾಸಿನ ಅನುಕೂಲತೆಗಳು, ಕೋರ್ಟು ಕಚೇರಿಗಳಲ್ಲಿ ಜಯದ ವಾತಾವರಣಗಳು, ಮತ್ತು ಕೆಲಸ ಮಾಡುವಂತಹ ಜಾಗದಲ್ಲಿ ಸ್ನೇಹಿತರಿಂದ, ಸಹಪಾಠಿಗಳಿಂದ ಸಹಕಾರ ಸಹಯೋಗ ಸಿಗುವಂತಹ ವಾತಾವರಣಗಳು, ತುಂಬ ಅನುಕೂಲತೆಗಳನ್ನು ತಂದುಕೊಡುವಂತಹ ವಾತಾವರಣ ವೃಷಭ ರಾಶಿಯವರಿಗಿರುತ್ತೆ. ವೃಷಭ ರಾಶಿಯವರು ಮಹಾಲಕ್ಷ್ಮಿ ಧ್ಯಾನವನ್ನು ಮಾಡಿದ್ರೆ ಇನ್ನೂ ಅನುಕೂಲತೆಗಳನ್ನು ನೋಡ್ತಾರೆ. ಅದೇ ರೀತಿಯಾಗಿ ಮಿಥುನ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ, ಹೊಸ ಕೆಲಸಗಳ ಆಗಮನ, ಕೆಲಸದಲ್ಲಿ ಸಂತೃಪ್ತಿ, ಹಣಕಾಸಿನ ಅನುಕೂಲ, ಸ್ನೇಹಿತರಿಂದ ಸಹಕಾರ ಸಹಯೋಗದ ವಾತಾವರಣ ಎಲ್ಲವೂ ಸಿಗುವಂಥದ್ದು ಮಿಥುನ ರಾಶಿಯವರಿಗಿರುತ್ತೆ. ಮಹಾವಿಷ್ಣು ಧ್ಯಾನವನ್ನು ಮಾಡಿ ಇನ್ನೂ ಅನುಕೂಲವಾಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಅತ್ಯಂತ ಮನಸ್ಸಿನಲ್ಲಿ ಸಂತಸ, ಸಂಭ್ರಮ, ಜೊತೆಯಲ್ಲಿ ಸ್ನೇಹಿತರಿಂದ ಸಹಕಾರ, ಧಾರ್ಮಿಕ ವಿಚಾರದಲ್ಲಿ ತುಂಬ ಆಸಕ್ತಿ, ದೇವರು, ಪೂಜೆ ಪುನಸ್ಕಾರ, ವ್ರತ ನೇಮಗಳು ಇವೆಲ್ಲವೂ ತುಂಬ ಆಸಕ್ತರಾಗಿರುವಂತಹ ದಿನವಾಗಿರುತ್ತೆ. ಸ್ವಲ್ಪ ಸಂಕಷ್ಟಗಳು ಬಂದಾಗ, ಕಷ್ಟದಲ್ಲಿ ಇರುವಂತಹ ಸಂದರ್ಭದಲ್ಲಿ ದೇವರ ಧ್ಯಾನವನ್ನು ಮಾಡುವಂಥದ್ದು, ಉಪಾಸನೆಗಳನ್ನು ಮಾಡುವಂತಹ ವಾತಾವರಣ ಇದೆಲ್ಲವೂ ಸಹ ಕರ್ಕಾಟಕ ರಾಶಿಯವರಿಗೆ ಇರುತ್ತೆ. ಇತ್ತ ತುಂಬ ನಷ್ಟವೂ ಅಲ್ಲ, ತುಂಬ ಲಾಭವೂ ಅಲ್ಲ, ಒಂದು ಮಧ್ಯಮ ವರ್ಗವಾಗಿ ನಡ್ಕೊಂಡು ಹೋಗುವಂಥದ್ದು ಕರ್ಕಾಟಕ ರಾಶಿಯವರಿಗೆ. ಸಿಂಹರಾಶಿಯವರಿಗೆ ಸ್ವಲ್ಪ ದೃಷ್ಟಿಯ ವಾತಾವರಣ, ಏನೇನು ಮಾಡೋಕ್ಕೋದ್ರೂ ಸ್ವಲ್ಪ ಅಡೆತಡೆಗಳು, ಸ್ವಲ್ಪ ಮನಸ್ಸಿನಲ್ಲಿ ಸ್ವಲ್ಪ ಬೇಸರದ ವಾತಾವರಣಗಳು, ಏನೇನು ಮಾಡೋಕ್ಕೋದ್ರೂ ಸ್ವಲ್ಪ ಅಡೆತಡೆಗಳಾಗ್ತಿದೆ ಎನ್ನುವಂತಹ ಭಾಸವಾಗುವಂತಹ ಸನ್ನಿವೇಶಗಳು, ಮತ್ತು ಸ್ವಲ್ಪ ಕೆಲಸ ಮಾಡುವಂತಹ ಜಾಗದಲ್ಲಿ ಕಿರಿಕಿರಿ ಆಗುವಂತಹ ವಾತಾವರಣಗಳು. ಮೇಷರಾಶಿಯವರು ಯಾವುದೇ ಒಂದು ಭೂಮಿ ಖರೀದಿ ಮಾಡಲಿಕ್ಕೆ ಹೋದಾಗ, ಯಾವುದೇ ಒಂದು ವಸ್ತು ಖರೀದಿ ಮಾಡಲಿಕ್ಕೆ ಹೋದಾಗ ಸಣ್ಣ ಪುಟ್ಟ ಗಲಾಟೆಗಳಾಗುವಂಥ ಸನ್ನಿವೇಶಗಳಿರುತ್ತೆ. ಸ್ವಲ್ಪ ನೋಡಿಕೊಂಡು ಜಾಗ್ರತೆಯಿಂದ ವ್ಯವಹಾರವನ್ನು ಮಾಡಬೇಕು. ಪ್ರಾತಃ ಕಾಲದಲ್ಲಿ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗೊಂದು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ, ಅನುಕೂಲವಾಗುತ್ತೆ. ಕನ್ಯಾ ರಾಶಿಯವರಿಗೆ ಶುಭ ಕಾರ್ಯಗಳಲ್ಲಿ ಅಡೆತಡೆಗಳಾಗ್ತಿದೆ. ಏನೇನು ಪ್ರಯತ್ನ ಪಟ್ಟರು ಮದುವೆ ಮುಂಜಿಗಳಲ್ಲಿ ತುಂಬ ಲೇಟು, ವಿಳಂಬಗಳಾಗುತ್ತೆ. ಮದುವೆ ಅಕಸ್ಮಾತ್ ಮಾಡೋಕ್ಕೋದ್ರೂ ಸಹ ಮಾತುಕತೆಗಳಾಗಿ ನಿಂತು ಹೋಗುವಂಥದ್ದು, ಮತ್ತು ಮನಸ್ಸಿಗೆ ಸ್ವಲ್ಪ ಬೇಸರವಾಗುವಂಥದ್ದು. ಈ ರಾಶಿಯವರು ಇತ್ತೀಚಿನ ದಿನಗಳಲ್ಲಿ ಏನಾದರೂ ಮದುವೆಗಳನ್ನು ಮಾಡ್ಕೊಂಡಿದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಇರುತ್ತೆ. ಗಂಡ ಹೆಂಡತಿಯಲ್ಲಿ ಹೊಂದಾಣಿಕೆಗಳು ಭಾಳ ಕಡಿಮೆ ಇರುತ್ತೆ. ಸಣ್ಣ ಸಣ್ಣ ವಿಚಾರಗಳಿಗೂ ಸಹ ಬೇಸರ, ಗಲಾಟೆ, ಮನಸ್ತಾಪಗಳಾಗುವಂಥ ಸನ್ನಿವೇಶಗಳಿರುತ್ತೆ. ಕೆಲವು ದಿನಗಳು ನಡ್ಕೊಂಡು ಹೋಗುತ್ತೆ. ಅನಂತರದಲ್ಲಿ ಸರಿಯಾಗುವಂತಹ ವಾತಾವರಣ. ಸ್ವಲ್ಪ ಮಹಾಗಣಪತಿ ಪೂಜೆ, ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗೊಂದು ಪೂಜೆ ಮಾಡ್ಕೊಂಬರೋದು, ಇದನ್ನೆಲ್ಲೂ ಸಹ ಮಾಡಿದ್ರೆ ಅನುಕೂಲವಾಗುತ್ತೆ. ಹಣಕಾಸಿನಲ್ಲೂ ಸ್ವಲ್ಪ ನಷ್ಟವನ್ನು ಉಂಟು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡುತ್ತೆ, ಎಚ್ಚರಿಕೆಯನ್ನು ವಹಿಸಿ.
ತುಲಾರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬದಲ್ಲಿ ಸೌಖ್ಯವಿದೆ, ಏನನ್ನು ಮಾಡೋಕ್ಕೋದು ತುಂಬ ಸಪೋರ್ಟ್ ಸಿಗುತ್ತೆ ನಿಮಗೆ. ಸ್ನೇಹಿತರಿಂದ ಸಹಕಾರ ಸಹಯೋಗ, ಕುಟುಂಬದಲ್ಲಿ ಸಹಕಾರ ಸಹಯೋಗ, ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ತುಂಬ ಅಧಿಕವಾದಂತಹ ಲಾಭ ಗಳಿಸುವಂಥದ್ದು, ಇದೆಲ್ಲವೂ ಸಹ ತುಂಬ ಚೆನ್ನಾಗಿರುವಂಥದ್ದು. ತುಲಾರಾಶಿಯವರಿಗೆ ಬಹಳ ಅನುಕೂಲತೆಗಳನ್ನು ಮಾಡಿಕೊಡುತ್ತೆ. ವೃಶ್ಚಿಕ ರಾಶಿಯವರಿಗೆ ಮನೆಯಲ್ಲಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ತುಂಬ ಒಳ್ಳೆಯ ಪ್ರಶಸ್ತವಾಗಿರುವಂಥ ಸಮಯ. ಮದುವೆ ಮುಂಜಿಗಳಾಗುವಂಥದ್ದು, ಹೊಸ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು, ಭೂಮಿ ಖರೀದಿ, ಮನೆ ಕಟ್ಟುವಂತಹ ಯೋಗ, ಇವೆಲ್ಲವೂ ಸಹ ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಪ್ರಶಸ್ತದಾಯಕವಾಗಿರುತ್ತೆ. ಅದನ್ನು ಒಳ್ಳೆಯ ಸಮಯಗಳು ಬಂದಾಗ ಉಪಯೋಗಿಸ್ಕೊಂಡಾಗ ಯಾವುದೇ ವಿಧವಾದಂಥ ಅಡೆತಡೆಗಳು ಬರದಂತೆ ನಡ್ಕೊಂಡು ಹೋಗುತ್ತೆ. ಯಾಕೆಂದರೆ ಹಣಕಾಸಿನಲ್ಲಿ ಅನುಕೂಲ ಇದೆ, ಭೂಮಿಯಲ್ಲಿ ಅನುಕೂಲವಿದೆ, ವ್ಯವಹಾರದಲ್ಲಿ ಅನುಕೂಲವಿದೆ, ಸಹಕಾರ ಸಹಯೋಗ ಸಿಗುವಂಥ ವಾತಾವರಣ ಇದೆಲ್ಲವೂ ಸಹ ಇರೋದ್ರಿಂದ ನಿಮ್ಮ ಪ್ರಯತ್ನಗಳಲ್ಲಿ ತುಂಬ ಸಫಲತೆಗಳನ್ನು ನೋಡ್ತೀರಿ. ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಸುಬ್ರಹ್ಮಣ್ಯ ಸ್ವಾಮಿ ಪ್ರಾರ್ಥನೆ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಂತರದಲ್ಲಿ ಧನುಸು ರಾಶಿಯವರಿಗೆ ಓದುವಂಥ ಮಕ್ಕಳಿಗೆ ಉತ್ತಮವಾದಂತಹ ಬೆಳವಣಿಗೆ, ವ್ಯವಹಾರದಲ್ಲಿ ಪ್ರಗತಿ, ಕುಟುಂಬದಲ್ಲಿ ಸೌಖ್ಯ, ಜೊತೆಲಿ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ತುಂಬ ಅಧಿಕವಾದಂತಹ ಲಾಭ ಗಳಿಸುವಂತಹ ವಾತಾವರಣ, ಮನಸ್ಸಿಗೆ ಒಂದು ರೀತಿಯ ಸಂತೋಷದ ವಾತಾವರಣ. ನೀವೇನು ಅಂದ್ಕೊಂಡಿರ್ತೀರಿ ಅದೆಲ್ಲವೂ ಸಹ ನಿಮ್ಮ ಕೈಗೂಡುವಂಥದ್ದು, ಅನುಕೂಲತೆಗಳನ್ನು ಮಾಡಿಕೊಡುವಂತಹ ವಾತಾವರಣ ಅಂತ ಧನುಸು ರಾಶಿಯವರಿಗೆ ಖಂಡಿತವಾಗಿರುತ್ತೆ. ಅವರು ರಾಯರ ಪ್ರಾರ್ಥನೆ ಮಾಡಿಕೊಂಡ್ರೆ ಇನ್ನೂ ಲಾಭದಾಯಕವಾಗುತ್ತೆ. ಅನಂತರದಲ್ಲಿ ಮಕರ ರಾಶಿಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಕಿರಿಕಿರಿ ಆಗ್ತಿದೆ. ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಣ್ಣ ಸಣ್ಣ ಅಸಿಡಿಟಿ, ಅಜೀರ್ಣತೆ ಇದೆಲ್ಲವೂ ಸಹ ತಂದು ಕೊಡುವಂಥದ್ದು. ಸ್ವಲ್ಪ ಬೇಸರದ ವಾತಾವರಣ, ಸ್ವಲ್ಪ ದೇಹ ಯಾಕೋ ಆರೋಗ್ಯದಲ್ಲಿ ಅನುಕೂಲವಿಲ್ಲ ಅನ್ನುವಂತಹ ಭಾಸವಾಗುತ್ತೆ. ಭಯಪಡುವಂತಹ ವಾತಾವರಣ ಇರುತ್ತೆ. ಮತ್ತು ನಿಮ್ಮನ್ನು ಕಂಡಾಗ ಬೇರೆಯವರು ತೆಗಳುವಂಥದ್ದು, ಏನಾದರೂ ಅಪವಾದಗಳು ಅಪನಿಂದನೆಗಳನ್ನು ಹೊರಿಸುವಂಥದ್ದು ಇದೆಲ್ಲವೂ ಸಹ ಇರುತ್ತೆ. ಸ್ವಲ್ಪ ಜಾಗ್ರತೆ. ವ್ಯವಹಾರದಲ್ಲೂ ಸ್ವಲ್ಪ ಸಣ್ಣ ಪುಟ್ಟ ಕುಂಠಿತವಾಗುತ್ತೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಕುಜ ಜನ್ಮದಲ್ಲಿರೋದ್ರಿಂದ ಸ್ವಲ್ಪ ಸುಬ್ರಹ್ಮಣ್ಯ ಸ್ವಾಮಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಹನುಮಂತನ ದೇವಸ್ಥಾನ ಇದ್ರೆ ಒಂದು ಎಳ್ಬತ್ತಿ ಹಚ್ಚಿ ಬನ್ನಿ, ಅನುಕೂಲವಾಗುತ್ತೆ. ನಂತರದಲ್ಲಿ ಕುಂಭರಾಶಿಯವರಿಗೆ ನೋಡಿ 4 ಗ್ರಹಗಳ ಪ್ರವೇಶವಾಗುತ್ತೆ. ಏನು ಅಂತಂದರೆ ರವಿ ಮತ್ತು ಶನಿ ಶತ್ರುಗ್ರಹಗಳು ಪ್ರಾರಂಭವಾಗುತ್ತೆ. ಮತ್ತು ಅಲ್ಲಿ ಶುಕ್ರ ಮತ್ತು ಚಂದ್ರನೂ ಸಹ ಸೇರಿಕೊಳ್ತಾರೆ. ಇಷ್ಟು ಗ್ರಹಗಳು ಬರೋದ್ರಿಂದ ಏನಾಗುತ್ತೆ ಅಂತಂದ್ರಲ್ಲಿ ಸ್ವಲ್ಪ ಕೀರ್ತಿಗೆ ಭಂಗವಾಗುತ್ತೆ. ಹಣಕಾಸಿನ ಅತಿಯಾದಂತಹ ದುಂದು ವೆಚ್ಚಗಳಾಗುತ್ತೆ. ತಂದೆ ಮಕ್ಕಳಲ್ಲಿ ಕಲಹ, ಮನಸ್ತಾಪ, ಬೇಸರದ ವಾತಾವರಣ, ಭೂಮಿ ವಿಚಾರಕ್ಕೋಸ್ಕರವಾಗಿ, ಆಸ್ತಿಗೋಸ್ಕರವಾಗಿ ಗಲಾಟೆಗಳು, ಮನಸ್ತಾಪಗಳು ಇವೆಲ್ಲವೂ ಸಹ ಕುಟುಂಬದಲ್ಲಿ ಅಶಾಂತಿ ಸೃಷ್ಟಿ ಮಾಡುವಂತಹ ವಾತಾವರಣ ಇರುತ್ತೆ. ಸ್ವಲ್ಪ ಜಾಗ್ರತೆ. ಅತಿಯಾದಂತಹ ಮುಂಗೋಪಿಗಳಾಗಿರ್ತಾರೆ. ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳೋದೆ ಜಗಳಗಳನ್ನು ಮಾಡ್ಕೊಳ್ಳುವಂಥದ್ದು, ಹೊಡೆದಾಡುವಂಥದ್ದು, ಬೇರೆ ಬೇರೆ ಅವಘಡಗಳನ್ನು ಮಾಡಿಕೊಳ್ಳುವಂಥದ್ದು ಇದೆಲ್ಲವೂ ಸಹ ವಾತಾವರಣಗಳಿರುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಸ್ವಲ್ಪ ಶನಿಮಾತ್ಮನ ಪ್ರಾರ್ಥನೆ ಅತ್ಯಂತ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಯಲ್ಲಿ ಹನುಮಂತನ ಪ್ರಾರ್ಥನೆಯೂ ಸಹ ಅದೇ ರೀತಿಯಾದಂಥ ಫಲವನ್ನು ಕೊಡೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಅಂತ ಹೇಳ್ಬೋದು. ನಂತರದಲ್ಲಿ ಮೀನರಾಶಿಯವರಿಗೆ ಬುದ್ಧಿ ಚಂಚಲತೆ ಆಗ್ತಾ ಇದೆ. ನೆನಪಿನ ಶಕ್ತಿ ಭಾಳ ಕಡಿಮೆ ಆಗ್ತಿದೆ. ಓದುವಂತಹ ಮಕ್ಕಳಿಗೆ ಭಾಳ ಚಂಚಲತೆ ಕಾಡುತ್ತೆ. ಸ್ವಲ್ಪ ಓದಿದಂತಹ ಎಲ್ಲ ಸಬ್ಜೆಕ್ಟ್ಗಳು ಸಹಿತ ಸ್ವಲ್ಪ ಮರ್ತೋಗುವಂಥ ಸನ್ನಿವೇಶಗಳಾಗುತ್ತೆ. ಸ್ವಲ್ಪ ಜಾಗ್ರತೆ. ಯಾಕೆಂದರೆ ರವಿ ಮತ್ತು ಬುಧ ಮತ್ತು ರಾಹು ಎರಡು ಜೊತೆಲಿ ಸೇರಿಕೊಳ್ಳೋದ್ರಿಂದ ಓದುವಂತಹ ವಿಚಾರದಲ್ಲಿ ಗೊಂದಲ, ಬಿಸ್ನೆಸ್ಸಲ್ಲಿ ತುಂಬ ಲಾಸ್ ಆಗುತ್ತೆ, ವ್ಯವಹಾರದಲ್ಲಿ ಅಡೆತಡೆಗಳಾಗುತ್ತೆ. ಏನನ್ನು ಮಾಡೋಕ್ಕೋದ್ರೂ ಸಹ ನಷ್ಟದ ವಾತಾವರಣ ಕೊಡುತ್ತೆ. ಸ್ವಲ್ಪ ಕೋಪನೂ ಸಹ ಅದೇ ರೀತಿಯಾದಂಥ ಕೋಪದ ವಾತಾವರಣ ಇರುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಸ್ವಲ್ಪ ಕುಬೇರ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಅನುಕೂಲವಾಗುತ್ತೆ ಅಂತ ಹೇಳ್ಬೋದು. ಮೀನರಾಶಿಯವರಿಗೆ ವಿಶೇಷವಾದಂತಹ ದಿನ ನಾಳೆಯ ದಿನ ನೋಡಿ 1ನೇ ತಾರೀಕು ಮಾರ್ಚ್ 1ನೇ ತಾರೀಕಿರುತ್ತೆ. ಶುಕ್ರವಾರ ಷಷ್ಠಿ, ಸ್ವಾತಿ ನಕ್ಷತ್ರ. ಅತ್ಯಂತ ಪ್ರಶಸ್ತವಾಗಿರುವಂಥ ದಿನ ನಾಳೆದಾಗಿರುತ್ತೆ. ನಾಳೆಯ ದಿನ ಭೇಟಿಯನ್ನು ಮಾಡೋಣ. ಈ ದಿನ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡೋಣ. ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತನ್ನು ಮಾಡಲಿ.